ಎವ್ರಿವನ್, ಬೇಳೆ ತರಕಾರಿ ಸಾರುಗಳಿಗಿಂತನೂ ಸಖತ್ ಕ್ವಿಕ್ಕಾಗಿ ತಯಾರಾಗೋ ಈ ರೀತಿ ಮೊಳಕೆ ಕಟ್ಟಿದ ಕಡಲೆಕಾಳು ಸಾರು ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಮೊಳಕೆ ಬರಿಸಿದ ಕಡಲೆಕಾಳು ಇದ್ರ ಜೊತೆ ಆಲೂಗೆಡ್ಡೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಕಾಳು ಮುಳುಗೋಷ್ಟು ನೀರು ಹಾಕಿ ಕಾಳು ಮುಕ್ಕಾಲು ಭಾಗ ಬೇಯಲಿಕ್ಕೆ ಬಿಟ್ಟು ಈಗ ಖಾರ ರುಬ್ಕೊಳ್ಳೋಕ್ಕೆ ಅರ್ಧ ಹೊಳಕೆಯಷ್ಟು ಕಾಯಿ ತುರಿ, ದಪ್ಪ ಹೆಚ್ಕೊಂಡ ಈರುಳ್ಳಿ, ಒಂದು ಉಂಡೆ ಬೆಳ್ಳುಳ್ಳಿ ಮತ್ತು 1/4 ಇಂಚಷ್ಟು ಶುಂಠಿ ಹಾಕಿ ಸ್ವಲ್ಪನೇ ಚಕ್ಕೆ ಲವಂಗ ಸಾಕು, ಜಾಸ್ತಿ ಹಾಕೊಳ್ಳೋದು ಬೇಡ. ನಂತರ ಹುಳಿ ಟೊಮ್ಯಾಟೊ, ಖಾರದ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿಣ, ಕೊತ್ತಂಬರಿ ಸೊಪ್ಪು, ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕಿ ಫುಲ್ ನೈಸಾಗಿ ರುಬ್ಕೊಂಡು ಈ ಕಡೆ ಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಮುಕ್ಕಾಲು ಭಾಗ ಬೆಂದಿದೆ. ಇದಕ್ಕೆ ರುಬ್ಕೊಂಡಂಥ ಮಸಾಲೆ, ಸಾರಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಮುದ್ದೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗೋ ಮೊಳಕೆ ಕಟ್ಟಿದ ಕಡಲೆಕಾಳು ಮಸಾಲೆ ಸಾರು ರೆಡಿ.